ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ತೀವ್ರತೆಯನ್ನು ಪಡೆದುಕೊಂಡಿದ್ದು ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಭಾನುವಾರ ಸಂಜೆ ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈ ಮಳೆಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಹಸುವೊಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಮಳೆಯಿಂದ ರಕ್ಷಣೆ ಪಡೆಯಲು ಬದಿಗೆ ಬಂದಿದ್ದಂತಹ ಹಸು ಚರಂಡಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿದೆ. ಈ ವೇಳೆ ಮೇಲ್ಸೇತುವೆ ಅಡಿಯಲ್ಲಿ ಮುಳುಗಿದ ಹಸು ಪ್ರಾಣ ಉಳಿಸಿಕೊಳ್ಳಲು ಹೆಣಗಾಡಿದೆ. ಇದನ್ನು ಗಮನಿಸಿದಂತಹ ಸ್ಥಳೀಯ 5 ಯುವಕರು ಸುರಿತಾ ಇರುವಂತಹ ಮಳೆಯನ್ನು ಕೂಡ ಲೆಕ್ಕಿಸದೆ ಹಸುವಿನ ರಕ್ಷಣೆ ಮುಂದಾಗಿದ್ದಾರೆ. ಸಾಹಸದಿಂದ ಹಸುವನ್ನ ಕಾಲ್ ಸೇತುವೆ ಅಡಿಯಿಂದ ಹಸುವನ್ನ ಹೊರತೆಗೆದು ರಕ್ಷಣೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದೊಡ್ಡಕೆರೆ ಅಂಗಳ ಎಂಬಲ್ಲಿ ಈ ಘಟನೆ ನಡೆದಿದ್ದು, ಇಮ್ರಾನ್, ಹಸಾನ್, ಇಮ್ತಿಯಾಜ್, ಮುಬಾರಕ್ ಹಾಗೂ ಮಜೀದ್ ಎಂಬ 5 ಯುವಕರು ಸಾಹಸಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬಂದ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ಒಂದು ಹಸು ಸಿಕ್ಕಾಕೊಂಡ್ಬಿಟ್ಟಿತ್ತು. ನಾವು 4-5 ಜನ ಹುಡುಗರು ಸೇರಿ ಆ ಹಸುವಿನ ಪ್ರಾಣವನ್ನು ಉಳಿಸಿದ್ದೀವಿ. ಫುಲ್ ಚರಂಡಿ ತುಂಬಿ ರೋಡಲ್ಲಿ ನೀರು ಹರಿತಾ ಇತ್ತು. ಆವಾಗ ಆ ಹಸು ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ನಾನು, ನಮ್ಮ ಇವರು ಆದ ಹಜರತ್ತು, ಆಮೇಲೆ ನಮ್ಮ ಹುಡುಗ ಇನ್ನೊಬ್ಬ, ಇವರೆಲ್ಲ ಸೇರ್ಕೊಂಡು ಅದಕ್ಕೆ ಹರಸಾಹಸ ಪಟ್ಟು ಆ ಹಸುವಿನ ಕಾಪಾಡಿದ್ದೀವಿ. ಒಂದು ಜೀವ ಉಳ್ಕೊಂಡಿದೆ ಅಂತ ಬೆಳಿಗ್ಗೆನೂ ಚೆಕ್ ಮಾಡಿದ್ದೀವಿ. ಇಲ್ಲಿ ಈಗ ಮೇಯ್ತಾ ಇದೆ, ಒಳಗೆ ಕೆರೆಯಲ್ಲಿ ಮೇಯ್ತಾ ಇದೆ. ನಿನ್ನೆ ಬಂದು ಮಳೆ ನೋಡೇ ಇರಲಿಲ್ಲ, ಆ ಥರ ಧಾರಾಕಾರ ಮಳೆ ಸುರಿತು ನಿನ್ನೆ. ಆ ಧಾರಾಕಾರ ಮಳೆಯಿಂದಾಗಿ ನಾವು ನಮ್ಮ ಜನಜೀವನ ನೋಡುವ ಅಂತ ಹೊರಗೆ ಬಂದಾಗ ನೋಡಿದರೆ ಇಲ್ಲಿ ಹಸು ಸಿಕ್ಕಾಕೊಂಡ್ಬಿಟ್ಟಿತ್ತು. ಆ ಹಸುವಿನ ಜೀವ ಉಳಿಸಿದ್ದೀವಿ ಅನ್ನೋ ಒಂದು ತೃಪ್ತಿ ನಮಗಿದೆ ಇವತ್ತು.